ಒಂದಿನ ಒಬ್ಬ ವಿದ್ಯಾರ್ಥಿ ತನ್ನ ಗುರುಗಳ ಬಳಿ ಬಂದು, ಸರ್, ನಾನು ತುಂಬ ಚೆನ್ನಾಗಿ ಓದ್ತೀನಿ, ಆದರೆ ಪ್ರತಿ ಬಾರಿ ಫೇಲ್ ಆಗ್ತೀನಿ. ನನ್ನ ನೋಡಿ ಎಲ್ಲ ನಗ್ತಾರೆ ಅಂತ ಬೇಸರ ಹೊರಹಾಕ್ತಾನೆ. ಆಗ ಗುರುಗಳು ಹೇಳ್ತಾರೆ, ಸಮಾಧಾನ ಮಾಡಿಕೊ, ಈ ಒಂದು ಗ್ಲಾಸ್ ನೀರನ್ನು ತಗೋ, ಇದನ್ನು ಹಿಡ್ಕೊಂಡು ಸ್ಕೂಲ್ನ ಕಾರಿಡಾರ್ ಸುತ್ತಿ ಬಾ. ಎಲ್ಲ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅದನ್ನಷ್ಟೇ ಗಮನಿಸು ಅಂತ ಹೇಳ್ತಾರೆ. ಅವನು ನೀರಿನ ಗ್ಲಾಸ್ ಹಿಡಿದು ಹೋಗ್ತಾನೆ. ಸ್ವಲ್ಪ ಸಮಯ ಆದಮೇಲೆ ಮತ್ತೆ ವಾಪಸ್ ಆಗ್ತಾನೆ. ಆಗ ಗುರುಗಳು ಕೇಳ್ತಾರೆ, ಈ ಮಗು ಏನನ್ನು ನೀನು ಗಮನಿಸಿದೆ ಅಂತ. ಆಗ ವಿದ್ಯಾರ್ಥಿ ಹೇಳ್ತಾನೆ, ಕೆಲವರು ನಾನು ಹೋಗೋದನ್ನು ಗಮನಿಸ್ತಿದ್ರು, ಇನ್ನು ಕೆಲವರು ನಗ್ತಿದ್ರು, ಮತ್ತು ಕೆಲವರು ತಮ್ಮಷ್ಟಕ್ಕೆ ತಾವು ಇದ್ರು ಅಂತ. ಆಗ ಗುರುಗಳು ಹೇಳ್ತಾರೆ, ಈಗ ಒಂದು ಕೆಲಸ ಮಾಡು, ಈ ಗಾಜಿನ ತುಂಬ ನೀರನ್ನು ಹಿಡ್ಕೊಂಡು ಹೋಗು, ಒಂದು ಹನಿನೂ ಚೆಲ್ಲಬೇಡ. ನೀನು ಬಂದ ಮೇಲೆ ನನಗೆ ಸೊಲ್ಯೂಷನ್ ಕೊಡ್ತೀನಿ ಅಂತ. ಆಗ ವಿದ್ಯಾರ್ಥಿ ತನ್ನೆಲ್ಲ ಫೋಕಸನ್ನು ಗ್ಲಾಸ್ ಮೇಲೆ ಇಟ್ಟು ಹೋಗಿ ವಾಪಸ್ ಆಗ್ತಾನೆ. ಈಗ ನೀನು ಏನನ್ನು ಗಮನಿಸಿದೆ ಅಂತ ಗುರುಗಳು ಕೇಳ್ತಾರೆ. ನಾನು ಬರೀ ಗ್ಲಾಸ್ ಮೇಲೆ ಫೋಕಸ್ ಮಾಡಿದೆ ಅಂತ, ನೀರು ಚೆಲ್ಲಬಾರ್ದು ಅಂತ, ಅದಕ್ಕೆ ತುಂಬ ನೀರನ್ನು ಉಳಿಸಿದೆ ಸರ್ ಅಂತಾನೆ. ಆಗ ಗುರುಗಳು ಹೇಳ್ತಾರೆ, ಇದೇ ನನ್ನ ಉತ್ತರ. ನೀನು ಬೇರೆಯವರ ಕಡೆ ಗಮನ ಹರಿಸಿದಾಗ ತುಂಬ ನೀರನ್ನು ಚೆಲ್ಲದೆ, ಅದೇ ನೀನು ಗ್ಲಾಸನ್ನು ಫೋಕಸ್ ಮಾಡಿ ಹೋದಾಗ ಸ್ವಲ್ಪವೇ ಸ್ವಲ್ಪ ನೀರನ್ನು ಚೆಲ್ಲಿದೆ, ಜೊತೆಗೆ ಯಾರನ್ನು ಗಮನಿಸೋದಕ್ಕೆ ಹೋಗಿಲ್ಲ ಅಂತಾರೆ. ಇಲ್ಲಿ ನೀನು ಕೂಡ ಗ್ಲಾಸಿನ ತರಹ ಯಾವಾಗ ಬೇರೆಯವರು ಏನು ಹೇಳ್ತಾರೆ, ಏನು ತಿಳಿದುಕೊಳ್ತಾರೆ ಅಂತಿದ್ರೆ ನೀನು ನಿನ್ನ ಬೆಸ್ಟ್ ಕೊಡೋ ಪೊಟೆನ್ಷಿಯಲ್ ಕಳೆದುಕೊಳ್ತೀಯ. ನಿನ್ನ ಸಂತೋಷಕ್ಕೆ ಯಶಸ್ಸು ಮುಖ್ಯವಲ್ಲ, ಸಂತೋಷವೇ ಯಶಸ್ಸಿನ ಕೀಲಿಕೆ. ನೀವು ಮಾಡುತ್ತಿರುವುದು ಕೆಲಸವನ್ನು ನೀವು ಪ್ರೀತಿಸಿದರೆ ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಯಶಸ್ವಿಯಾಗುತ್ತೀರಿ. ನಿಮ್ಮ ಮೇಲೆ ನೀವು